ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ತಾ ಇರಕ್ಕಂಥ ವಿಚಾರ ಬಂದು PMJJBY ಮತ್ತು PMSBY ಇನ್ಸೂರೆನ್ಸ್ HRMS ಪೋರ್ಟಲಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ರೋಮಿಗೆ ಹೋಗಿ ನಂತರ ನೀವು ಸರ್ಚಲ್ಲಿ HRMS ESS ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಫಸ್ಟ್ ಬರೋ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮಗೆ ನಿಮ್ಮದು ಫಸ್ಟ್ KG ID ನಂಬರ್ನ ಹಾಕಬೇಕು. KG ID ನಂಬರ್ ಹಾಕಿದ ನಂತರ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಇಲ್ಲಾಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಡಬೇಕು. ನಂತರ ಮೊಬೈಲಿಗೆ ಬರೋ OTPನ ನೀವು ಎಂಟರ್ ಮಾಡಬೇಕು. ಎಂಟರ್ ಆದ ತಕ್ಷಣ ನೆಕ್ಸ್ಟ್ ಕ್ಯಾಪ್ಚಾ ಓಪನ್ ಆಗುತ್ತೆ. ಕ್ಯಾಪ್ಚಾದಲ್ಲಿ ಏನಿದೆ ಅದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ನೀವು ಎಂಟರ್ ಮಾಡಬೇಕು. ನೆಕ್ಸ್ಟ್ ಪ್ರೊಫೈಲ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಟ್ಯಾಬಲ್ಲಿ PMJJY ಮತ್ತು PMSBY ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಅಬೋವ್ 50 ಇಯರ್ಸ್ ಇದ್ದರೆ ಈ ಆಪ್ಷನ್ ಬರುತ್ತೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೀವು ಎಲಿಜಿಬಲ್ ಇದ್ದರೆ ಚೆಕ್ ಬಾಕ್ಸ್ 2 ಕ್ಲಿಕ್ ಆಗುತ್ತೆ, ಇಲ್ಲ ಅಂದರೆ 1 ಮಾತ್ರ ಕ್ಲಿಕ್ ಆಗುತ್ತೆ. ನಂತರ ನೀವು ಇನ್ಸೂರೆನ್ಸ್ ಪ್ರೀಮಿಯಂ ಯಾವ ಅಕೌಂಟಿಂದ ಡೆಬಿಟ್ ಆಗಿರುತ್ತೆ ಅಕೌಂಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ನೀವು ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಫಿಲ್ ಮಾಡಬೇಕಾದ್ರೆ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಫಿಲ್ ಮಾಡಬೇಕು. ಇನ್ಸೂರೆನ್ಸ್ ಪ್ರೀಮಿಯಂ ಡೇಟ್ ಕೂಡ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಸ್ಕೀಮ್ ಮತ್ತು ಪ್ರೀಮಿಯಮಲ್ಲಿ ಇಷ್ಟೇ ಅಮೌಂಟು ನಿಮಗೆ ಡೆಬಿಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಇಷ್ಟೇ ಅಮೌಂಟ್ ನಿಮಗೆ ಡೆಬಿಟ್ ಆಗಿರುತ್ತೆ. ನೆಕ್ಸ್ಟ್ ಆ್ಯಕ್ಷನ್ ಕಾಲಮಿಗೆ ಬಂದರೆ ಇನ್ಸೂರೆನ್ಸಲ್ಲಿ ನೀವು ಆಟೋ ರಿನಿವಲ್ ಮಾಡೋದಾದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಯಾವುದೇ ರೀತಿ ಇದರಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಇನ್ಫಾರ್ಮೇಷನ್ನು ಸರಿ ಇದೆ ಅಂತ ಚೆಕ್ ಮಾಡಿ ಲಾಸ್ಟಲ್ಲಿ ಸಬ್ಮಿಟ್ ಮಾಡಿ. ಸಕ್ಸಸ್ ಅಂತ ಬರುತ್ತೆ. ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.